ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತಿನ ನನ್ನ ರೆಸಿಪಿ ಮಲ್ಟಿಗ್ರೇನ್ ದೋಸೆ ಆ್ಯಂಡ್ ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ. ನಾನು ಇದು ಒಂದೇ ವಿಡಿಯೋದಲ್ಲಿ 3 ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕೆಂಪು ಚಟ್ನಿ ಮಾಡೋದು ಹೇಗಂತ ತಿಳ್ಕೊಂಬಿಡೋಣ ಬನ್ನಿ. ಮೊದಲು ಒಂದು ಜಾರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 10ರಿಂದ 15 ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ ಒಂದು 100 ಗ್ರಾಮ್ನಷ್ಟು ಬ್ಯಾಡಗಿ ಚಿಲ್ಲಿಯನ್ನು ಸ್ವಲ್ಪ ಕುದಿಸಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ರೆಡ್ ಚಟ್ನಿ ರೆಡಿ ಆಯಿತು. ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ನಾನು ಒಗ್ಗರಣೆ ಮಾಡೋದನ್ನು ತೋರಿಸಿಲ್ಲ. ನನ್ನ ಮುಂದಿನ ರೆಸಿಪಿ ಬಂದು ಆಲೂಗಡ್ಡೆ ಪಲ್ಯ. ಬನ್ನಿ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ಳೋಣ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಉದ್ದುದಕ್ಕೆ ಕಟ್ ಮಾಡಿಟ್ಟಂಥ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಒಂದು ಟೊಮಾಟೊ ಹಣ್ಣು ಹಾಕ್ತಾಯಿದ್ದೀನಿ ನಾನು. ಟೇಸ್ಟಿಗೆ ಬೇಕಾದವರು ಹಾಕೋಬೋದು ಟೊಮಾಟೊ, ಇಲ್ಲ ಸ್ಕಿಪ್ ಮಾಡ್ಬೋದು. ಟೊಮಾಟೊ ಹಾಕಿದರೆ ಟೇಸ್ಟ್ ಇರುತ್ತೆ ಅಂತ ಹಾಕ್ತಾಯಿದ್ದೀನಿ ನಾನು. ಟೊಮಾಟೊ ಬೇಡ ಅನಿಸಿದರೆ ಲಿಂಬೆಹಣ್ಣು ಹಾಕೋಬೋದು ಲಾಸ್ಟಿಗೆ. 1/4 ಟೀ ಸ್ಪೂನ್ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಧನಿಯಾ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡೋಣ. ಚೆನ್ನಾಗಿ ಫ್ರೈ ಆಗಲಿ. ಅದು ಚೆನ್ನಾಗಿ ಹೊಂದ್ಕೋತಾ ಇದೆ. ಇವಾಗ ಮಿಕ್ಸ್ ಆಗಿದೆ. ಆಲೂಗಡ್ಡೆನ ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದು ಫ್ರೈ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1 ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ. ಇವಾಗ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ಳೋಣ. ಒಂದು 6 ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಚಿಕ್ಕ. ಅದಕ್ಕೆ 1 ಟೊಮೆಟೊ, 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು 6 ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಾನು. ಕೆಲವೊಬ್ಬರು ಖಾರ ಜಾಸ್ತಿ ತಿಂತಾರೆ, ಕೆಲವೊಬ್ಬರು ಖಾರ ಕಡಿಮೆ ತಿಂತಾರೆ. ನಿಮ್ಮ ಟೇಸ್ಟ್ಗೆ ನೀವು ಸ್ವಲ್ಪ ಚೇಂಜ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಶ್ರಣ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಒಂದು 2-3 ನಿಮಿಷ ಚೆನ್ನಾಗಿ ಬೇಯಲಿ. ಅದು 2-3 ನಿಮಿಷ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿದರೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ ಇವಾಗ ಆಲೂಗಡ್ಡೆ ಪಲ್ಯ. ನೆಕ್ಸ್ಟ್ ರೆಸಿಪಿ ಮಲ್ಟಿಗ್ರೇನ್ ದೋಸೆ. ಮಲ್ಟಿಗ್ರೇನ್ ದೋಸೆಗೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಹೆಸರುಕಾಳು, 1/4 ಕಪ್ ಉದ್ದಿನಬೇಳೆ, 1 ಕಪ್ ತೊಗರಿಬೇಳೆ, 1 ಕಪ್ ಕಡಲೆಬೇಳೆ, 1 ಕಪ್ ಸಾಬುದಾನ, 1 ಕಪ್ ದೋಸೆ ಅಕ್ಕಿ, 1 ಕಪ್ ದೋಸೆ ಅಕ್ಕಿ ಹಾಕಿದ ನಂತರ ನೀರನ್ನು ಹಾಕಿ ಚೆನ್ನಾಗಿ 4-5 ಸತಿ ಚೆನ್ನಾಗಿ ತೊಳೆಯೋದ್ರಿಂದ ಅದರಲ್ಲಿರುವಂಥ ಧೂಳು ಗೀಳು ಎಲ್ಲ ಕ್ಲೀನ್ ಆಗುತ್ತೆ. ನೋಡಿ 4 ಸತಿ ತೊಳೆದಿದ್ದೀನಿ, ಇವಾಗ ಕ್ಲೀನ್ ಆಗಿದೆ. ಇದನ್ನು ಒಂದು 2-3 ತಾಸು ನೆನೆಯಲ್ಬಿಟ್ಟು ರಾತ್ರಿಯೇ ಹಿಟ್ಟನ್ನು ರುಬ್ಬಿಡೋದ್ರಿಂದ
ಬೆಳಗ್ಗೆ ಚೆನ್ನಾಗಿ ಹುಳಿ ಬರುತ್ತೆ ಹಿಟ್ಟು, ದೋಸೆನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ರಾತ್ರಿ ರುಬ್ಬಿ ರೆಡಿ ಮಾಡಿ ಇಟ್ಕೊಳೋದು ಒಳ್ಳೆಯದು. ಈ ದೋಸೆಗೆ ಎಲ್ಲ ಬೇಳೆಕಾಳುಗಳನ್ನು ಬಳಸಿರೋದ್ರಿಂದ ಈ ದೋಸೆಯನ್ನು ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು. ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಕರಿಬೋದು. ರಾತ್ರಿನೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರೋದ ಹಿಟ್ಟಿಗೆ ನಾವು 1 ಚಮಚ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀವಿ. ಈ ರೀತಿ ಮಿಶ್ರಣ ಮಾಡೋದ್ರಿಂದ ಉಪ್ಪು ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ನೋಡಿ ಹಿಟ್ಟು ಎಷ್ಟು ಉಬ್ಬಿ ಬಂದಿದೆ. ಹೀಗಿದ್ದರೆ ದೋಸೆನೂ ಚೆನ್ನಾಗಿ ಬರುತ್ತೆ. ಇದು ಡಯಟ್ ಕಾನ್ಷಿಯಸ್ ಇರೋರಿಗೆಲ್ಲ ಈ ದೋಸೆ ತುಂಬ ಒಳ್ಳೆಯದು, ತುಂಬ ಹೆಲ್ತಿಯಾಗಿರುತ್ತೆ. ಇದರಲ್ಲಿ ಅಕ್ಕಿನ ಹೆಚ್ಚಾಗಿ ಬಳಸದೆ ಬರೀ ಬೇಳೆಕಾಳುಗಳಿಂದ ಮಾಡಿರೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗೂ ಇರುತ್ತೆ. ಹೆಚ್ಚು ಪ್ರೋಟೀನ್ ಅಂಶಗಳಿಂದ ಕೂಡಿರುವಂಥ ಧಾನ್ಯಗಳು ಹಾಕಿರೋದ್ರಿಂದ ಬೇಗ ಹಸಿವಾಗಲ್ಲ. ಈ ದೋಸೆ 2 ತಿಂದರೆ ಸಾಕಾಗುತ್ತೆ. ಅಕ್ಕಿ ದೋಸೆನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸತಿ ಮಾಡ್ಕೊಂಡು ನೋಡಿ ಹೇಗಿರುತ್ತೆ. ನೀವು ಅಕ್ಕಿ ದೋಸೆನೇ ಮರ್ತು ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು, ಅಷ್ಟೇ ಹೆಲ್ತಿಯಾಗೂ ಕೂಡ ಇರುತ್ತೆ. ನೋಡಿ ಇವಾಗ ದೋಸೆ ಚೆನ್ನಾಗಿ ಬೆಂದಿದೆ, ತೆಗಿಯೋಣ. ಈ ದೋಸೆ ಹಿಟ್ಟಿಗೆ ನೀವು ತರಕಾರಿಯನ್ನು ತುರಿದು ಬೇಕಾದರೂ ಹಾಕ್ಕೊಂಡು ತರಕಾರಿ ದೋಸೆನೂ ಕೂಡ ಮಾಡ್ಕೋಬೋದು, ಅಥವಾ ಚಟ್ನಿ ಪುಡಿ ಹಾಕಿ ಮಸಾಲೆ ದೋಸೆ ಟೈಪ್ ಆದರೂ ಮಾಡ್ಕೋಬೋದು. ನಾನು ಇನ್ನೊಂದು ದೋಸೆನ ತೋರಿಸ್ತಾ ಇದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿಟ್ಟು ಚೆನ್ನಾಗಿ ಬೇಯಿಸೋದ್ರಿಂದ ದೋಸೆ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ ದೋಸೆ ಈಗ ರೆಡಿ ಆಗ್ತಾ ಇದೆ. ಇವಾಗ ನಾನೊಂದು ಸ್ವಲ್ಪ ಚಟ್ನಿ ಪುಡಿಯನ್ನು ಹಾಕಿದ್ದೀನಿ, ಅದಕ್ಕೆ ಇನ್ನೂ ಟೇಸ್ಟ್ ಆಗುತ್ತೆ ದೋಸೆ ಹಂಗೆ ಹಾಕಿದರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ, ಚೆನ್ನಾಗಿ ಬೆಂದಿದೆ. ಇವಾಗ ತಗೊಂಬಿಡ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿ ಚಟ್ನಿ ಪುಡಿ ಹಾಕಿ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನಾನು ಮಾಡಿರೋ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.